ಹಲೋ ಎವ್ರಿವನ್. 43ನೇ ಪ್ರಶ್ನೆಯನ್ನ ನೋಡೋಣ. √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ಮಕ್ಕಳೇ, ಈ ಸಂಖ್ಯೆಯನ್ನ ಸಾಧಿಸೋದಿಕ್ಕೆ ನಾವು ಇದರ ವಿಲೋಮವನ್ನ ಊಹೆಗೆ ತಗೊಳ್ಬೇಕು. ಅಂದ್ರೆ ನಮ್ಮ ಊಹೆಯಲ್ಲಿ ಏನಾಗಿರತ್ತೆ, √3 + 5 ಅವ್ರೇನಂತ ಕೊಟ್ಟಿದ್ದಾರೆ, ಈ √3 + 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಅವ್ರು ಕೊಟ್ಟಿದ್ದಾರೆ. ಇದರ ವಿಲೋಮ ಏನಾಗತ್ತೆ, ಅಥವಾ ಇದರ ನಾವಿಲ್ಲಿ ಊಹೆಯಲ್ಲಿ ಏನ್ ತಗೊಳ್ಬೇಕು ಅಂದ್ರೆ √3 + 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ತಗೊಳ್ಬೇಕು. ಈ ರೀತಿ ನಾವು ಊಹೆಯನ್ನ ಇಟ್ಕೊಂಡು ನಾವು ಈ ಒಂದು ಸಾಧನೆಯನ್ನ ಮುಂದುವರಿಸಬಹುದು ಮಕ್ಕಳೇ. ಈ √3 + 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ರೆ ನಾವು ಈ √3 + 5 p/q ಅಥವಾ a/b ರೂಪದಲ್ಲಿ ಬರೀಬಹುದು ಅಲ್ವಾ. ಭಾಗಲಬ್ಧ ಸಂಖ್ಯೆ ಅಂದ್ರೇನೆ ಯಾವುದೇ ಸಂಖ್ಯೆಯನ್ನ ನಾವು p/q ರೂಪದಲ್ಲಿ ಬರೆಯೋದಿಕ್ ಆದ್ರೆ ಅಂತಹ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಊಹೆ ಮಾಡ್ಕೊಳ್ತಾ ಇರೋದು √3 + 5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡ್ಕೊಳ್ತಾ ಇದ್ದೀವಿ. ಸೊ ಅದನ್ನ p/q ಅಂತ ಬರ್ಕೋಬಹುದು ನಾವು. ಈಗ ಈ ಎರಡೂ ಭಾಗದಿಂದ ನಾವು 5ಅನ್ನ ಕಳೆದಾಗ ನಮ್ಗೆ ಏನ್ ಸಿಗತ್ತೆ, ಬಲಭಾಗದಲ್ಲಿ ನಮ್ಗೆ p/q ಅಂತ ಇದೆ, ಎಡಭಾಗದಲ್ಲಿ √3 + 5 ಅಂತ ಇತ್ತು. ನಾವು ಎರಡೂ ಭಾಗದಿಂದ 5ಅನ್ನ ಕಳೀತಾ ಇದ್ದೀವಿ, ಹಾಗಾಗಿ ಇಲ್ಲಿ -5 ಅಂತ ಆಗತ್ತೆ, ಸಮ p/q -5 ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಈ p/q ಎರಡು ಪೂರ್ಣಾಂಕ ಆಗಿರ್ಬೇಕು. ನಾವು ಭಾಗಲಬ್ಧ ಸಂಖ್ಯೆಯ ವ್ಯಾಖ್ಯಾನವನ್ನ ನೋಡುವಾಗ ಇದನ್ನ ಹೇಳ್ತೀವಿ ಅಲ್ವಾ, p ಮತ್ತೆ q ಗಳು ಪೂರ್ಣಾಂಕಗಳಾಗಿರ್ಬೇಕು. ಹಾಗೆ ಇಲ್ಲಿ ಈ p/q ನಾವು ಸಹ ಅವಿಭಾಜ್ಯ ಅಂತನೂ ತಗೊಳ್ಬೇಕು, ಸಹ ಅವಿಭಾಜ್ಯ ಸಂಖ್ಯೆಗಳಾಗಿರಲಿ. ಹೀಗೆ ಇಟ್ಕೊಂಡಾಗ ನಮ್ಗೆ ಇಲ್ಲಿ 5ಅನ್ನ ಮೈನಸ್ ಮಾಡಿದಾಗ ಇಲ್ಲಿ +5 ಮತ್ತೆ -5 ಎರಡು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಹಾಗೆ ಇಲ್ಲಿ ನಾವು ಲಸ ಅವನ್ನ ತಗೊಂಡಾಗ p -5q/q ಅನ್ನೋದನ್ನ ನಾವು ನೋಡಬಹುದು. ಬಲಭಾಗದಲ್ಲಿ ನಾವು √3 ಸಮ p -5q/q ಅನ್ನೋದನ್ನ ನಾವು ನೋಡಬಹುದು. ಈ ಎಲ್ಲಾ ಸಂಖ್ಯೆಗಳು ಪೂರ್ಣಾಂಕ, ಅಂದ್ರೆ ಈ p/q ಎರಡು ಪೂರ್ಣಾಂಕ, ಹಾಗೆ 5 ಅನ್ನೋದು ಕೂಡ ಒಂದು ಪೂರ್ಣಾಂಕ ಆಗಿದೆ ಅಲ್ವಾ. ಆದ್ರೆ ನಮ್ಗೇನ್ ಗೊತ್ತು, √3 ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ನಮ್ಗೆ ಗೊತ್ತಿದೆ. √3 ನಾವು p/q ರೂಪದಲ್ಲಿ ಬರೆಯೋದಿಕ್ ಸಾಧ್ಯ ಇಲ್ಲ, ಹಾಗಾಗಿ ಅದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ಬರ್ದಿದೀವಿ. ಆದ್ರೆ √3 ಅಭಾಗಲಬ್ಧ ಸಂಖ್ಯೆ ಆಗಿದ್ರೆ ಇದು ಭಾಗಲಬ್ಧ ಸಂಖ್ಯೆ ಅನ್ನೋ ರೀತಿ ಬರ್ದಿದೀವಿ. ಅದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧಕ್ಕೆ ಸಮ ಅನ್ನುವಂತಹ ಒಂದು ಹೇಳಿಕೆ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದು ಸುಳ್ಳಾಗಿರೋದಕ್ಕೆ ಇಲ್ಲಿ √3 ಅಭಾಗಲಬ್ಧ ಸಂಖ್ಯೆ ಆಗಿದೆ, ಆದ್ರೆ ನಮ್ಗೆ ಬಲಭಾಗದಲ್ಲಿ ಸಿಕ್ಕಿರೋದು p -5q/q ಒಂದು ಭಾಗಲಬ್ಧ ಸಂಖ್ಯೆ.
ಸೊ ನಾವು ಈ ರೀತಿ ಬರೆಯೋದಿಕ್ಕೆ ಸಾಧ್ಯ ಇದೆಯಾ ಮಕ್ಕಳೇ? ಈ ರೀತಿ ನಾವು ಯಾವಾಗ್ಲೂ ಬರೆಯೋದಿಕ್ಕೆ ಆಗಲ್ಲ. ಒಂದು ಭಾಗಲಬ್ಧ ಸಂಖ್ಯೆ ಇನ್ನೊಂದು ಭಾಗಲಬ್ಧ ಸಂಖ್ಯೆಗೆ ಸಮ ಅಂತ ನಾವು ಯಾವಾಗ್ಲೂ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಹೇಳಿಕೆ ತಪ್ಪಾಗಿದೆ. ಅಂದ್ರೆ ಏನು? ನಾವಿಲ್ಲಿ √3+5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಏನು ಊಹೆಯನ್ನ ತಗೊಂಡಿದ್ದೇವೋ, ನಮ್ಮ ಊಹೆ ತಪ್ಪಾಗಿದೆ. ಆದ್ರಿಂದಾಗಿ √3+5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಇನ್ನೇನಾಗೋದಿಕ್ಕೆ ಸಾಧ್ಯ? ಅಭಾಗಲಬ್ಧ ಸಂಖ್ಯೆನೇ ಆಗಿರತ್ತೆ. ಸೊ ಈ ರೀತಿಯಾಗಿ ನಾವು ಈ ಸಾಧನೆಯನ್ನ ಮಾಡ್ಕೊಂಡು ಹೋಗಬಹುದು.